ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಾಗಿರುತ್ತೆ, ಅವ್ರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಯಾವಾಗಲೂ ಪಾಸಿಟಿವ್ ಆಗಿ ತೊಗೊಳ್ಳಿ, ಪಾಸಿಟಿವ್ ಮೈಂಡ್ಸೆಟ್ಟಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಸೊ ಎಲ್ಲ ಪಾಯಿಂಟ್ಸು ಎಲ್ರಿಗೂ ಅನ್ವಯ ಆಗೋದಿಲ್ಲ, ನಿಮಗೆ ಯಾವ ಪಾಯಿಂಟ್ಸ್ ಅನ್ವಯ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತೊಗೊಳ್ಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಓಕೆ, ಓಕೆ. ಸೊ ಇಲ್ಲಿ ನಿಮ್ಮ ಇಬ್ಬರ ಒಂದು ನೋ ಕಾಂಟ್ಯಾಕ್ಟ್ ಇದೆ, ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ ಎನರ್ಜೀಸ್ ಬರ್ತಾ ಇದೆ. ಆ್ಯಂಡ್ ಕಮ್ಯುನಿಕೇಷನ್ ಗ್ಯಾಪ್ ಜಾಸ್ತಿ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇರೋದು ನಿಮಗೋಸ್ಕರ ಅಂದರೆ ಲೈಕ್ ನೀವು ಒಂದು ನಿಗೂಢವಾಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಾ ಇರೋದು. ತುಂಬ ಸೀಕ್ರೆಟಿವ್ ಆಗಿದ್ದೀರಾ, ತುಂಬ ಅರ್ಥ ಮಾಡ್ಕೊಳ್ಳದೇ ಇರೋ ರೇಂಜಿಗೆ ನೀವು ಹೋಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಾ ಇರೋದು. ಆ್ಯಂಡ್ ಬಹುಶಃ ಇಷ್ಟು ವರ್ಷ ಅಥವಾ ಇಷ್ಟು ದಿನಗಳ ಕಾಲ ನಿಮ್ಮಿಂದ ದೂರ ಇರುವಂತಹ ಕಾರಣಕ್ಕೋಸ್ಕರ ಮೈಟ್ ಬಿ ಅವರು ಈ ಥರ ಫೀಲ್ ಮಾಡ್ತಾ ಇರಬಹುದು. ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದ್ರಿಂದ ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಅಂತ ತಿಳಿತಾ ಇಲ್ಲ ಅಂತ ಅವ್ರು ಫೀಲ್ ಮಾಡ್ತಾ ಇರೋದು ಒಂದು. ಆ್ಯಂಡ್ ಮೋರ್ ಓವರ್ ಇಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು, ವ್ಯಕ್ತಪಡಿಸ್ಬೇಕು ಅಂತಂದ್ರೂ ಕೆಲವೊಂದಷ್ಟು ಎನರ್ಜೀಸ್ ಇವ್ರನ್ನ ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳಬಹುದು, ತಡೀತಾ ಇದೆ ಅಂತ ಹೇಳಬಹುದು. ಮೈಟ್ ಬಿ ಥರ್ಡ್ ಪಾರ್ಟಿ ಎನರ್ಜೀಸ್ ಇರಬಹುದು, ಅಥವಾ ಒಂದು ಫೆಮಿನೈನ್ ಎನರ್ಜಿ ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳಬಹುದು, ಅಥವಾ ಸಮ್ ಸಿಚುವೇಶನ್ಸ್ ಇವ್ರನ್ನ ಕಟ್ ಹಾಕಿದೆ ಅಂತ ಹೇಳಬಹುದು. ಆ್ಯಂಡ್ ನೀವು ನಾರ್ಮಲ್ ಆಗಿದ್ದೀರಾ, ನೀವು ಯಾವುದೇ ರೀತಿ ಚೇಂಜ್ ಆಗಿಲ್ಲ ನಾನು ಅಂತ ನೀವು ಅನ್ಕೋಬಹುದು. ಬಟ್ ಆ್ಯಸ್ ಪರ್ ನಿಮ್ಮ ಪರ್ಸನ್ ಎನರ್ಜೀಸ್ ಪ್ರಕಾರ ಅವ್ರಿಗೆ ನಿಮ್ಮ ಎನರ್ಜೀಸ್ ಫೀಲ್ ಆಗ್ತಾ ಇರೋದು ದಟ್ ನೀವು ತುಂಬ ಸೀಕ್ರೆಟಿವ್ ಆಗಿದ್ದೀರಾ, ತುಂಬ ಮಿಸ್ಟೇಕ್ ಆಗಿದ್ದೀರಾ, ನಿಗೂಢವಾಗಿದ್ದೀರಾ, ಏನನ್ನು ಹೇಳ್ಕೊಳ್ಳೋದಿಲ್ಲ, ಮೊದಲು ಇರೋ ಥರ ನೀವಿಲ್ಲ ಅಂತ ಅವ್ರು ಫೀಲ್ ಮಾಡ್ತಾ ಇರೋದು. ಇಟ್ಸ್ ಲೈಕ್ ಮುಂಚೆ ಥರ ನೀವು ಚೇಸ್ ಮಾಡ್ತಾ ಇಲ್ಲ ನಿಮ್ಮ ಪರ್ಸನ್ನ, ಮುಂಚೆ ಥರ ನೀವು ಬೆಗ್ ಮಾಡ್ತಾ ಇಲ್ಲ, ಯಾಕೆ ಕಾಲ್ ಮಾಡಿಲ್ಲ, ಯಾಕೆ ಮೆಸೇಜ್ ಮಾಡಿಲ್ಲ ಅಂತೆಲ್ಲ ನೀವು ಕೇಳ್ತಾ ಇಲ್ಲ. ಸೊ ಅದು ಅವ್ರಿಗೆ ತುಂಬ ಸರ್ಪ್ರೈಸಿಂಗ್ ಆಗಿದೆ ಅಂತ ಹೇಳಬಹುದು. ಮೇಷರಾಶಿಯವ್ರ ಪ್ರೆಸೆನ್ಸ್ ಇದ್ದೀರಾ, ಮಕರ ರಾಶಿಯವ್ರ ಪ್ರೆಸೆನ್ಸ್ ಇದ್ದೀರಾ, ಸಿಂಹ ರಾಶಿಯವರು ಪ್ರೆಸೆನ್ಸ್ ಇದ್ದೀರಾ ಇಲ್ಲಿ. ಆ್ಯಂಡ್ ಡೇ ಬೈ ಡೇ ನಿಮ್ಮ ಪರ್ಸನ್ಗೆ ಅನ್ನಿಸ್ತಾ ಇರೋದು ನೀವು ತುಂಬಾ ದೂರ ಹೋಗ್ತಾ ಇದ್ದೀರಾ, ಕೈ ಮೀರಿ ಸಿಚುವೇಶನ್ಸ್ ಹೋಗ್ತಾ ಇದೆ, ತುಂಬ ಬದಲಾಗ್ತಿದ್ದೀರಾ ಅಂತ ಇವ್ರು ಅಂದ್ಕೊಳ್ತಾ ಇರೋದು. ಎಸ್, ಬಿಕಾಸ್ ಡ್ಯೂ ಟು ಸಮ್ ಸಿಚುವೇಶನ್ಸ್ ಮೈಟ್ ಬಿ ನೀವು ಚೇಂಜ್ ಆಗಿರಬಹುದು. ಬಿಕಾಸ್ ನಿಮಗೆ ಯಾವ ಟೈಮಲ್ಲಿ ಪ್ರೀತಿ ಬೇಕಾಗಿತ್ತು, ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು, ಅಥವಾ ಅವರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕಾಗಿತ್ತು, ಆ ಟೈಮಲ್ಲಿ ಆ ಪ್ರೀತಿ ಆ ಟೈಮ್ ಯಾವುದು ನಿಮಗೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈಗ ನೀವು ತುಂಬಾ ಸೈಲೆಂಟ್ ಆಗಿದ್ದೀರಾ, ತುಂಬ ಮೌನವಾಗಿದ್ದೀರಾ. ಆ್ಯಂಡ್ ಯಾರ ಜೊತೆನೂ ಮಾತಾಡೋದಿಲ್ಲ, ಅಥವಾ ಎಷ್ಟು ಬೇಕೋ ಅಷ್ಟು ಮಾತಾಡುವಂಥದ್ದು, ಎಷ್ಟು ತುಂಬ ಲೈಕ್ ಲೋನ್ಲಿನೆಸ್ನ ನೀವು ಫೀಲ್ ಮಾಡ್ತಾ ಇರೋದು. ಕೈಂಡ್ ಆಫ್ ಅಲೋನಾಗಿ ನಾನು ಹ್ಯಾಪಿಯಾಗಿರ್ತೀನಿ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದೀನಿ ಅಂತ, ನೀವು ಆ ಥರ ಫೀಲ್ ಮಾಡ್ತಾ ಇದ್ದೀನಿ ಅಂತ ನನ್ನ ಪರ್ಸನ್ ಈ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಪರ್ಸನ್ ಅಂದ್ಕೊಳ್ತಾ ಇರೋದು. ದಟ್ ನೀವು ತುಂಬ ಸೈಲೆಂಟ್, ತುಂಬ ಸೀಕ್ರೆಟಿವ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಏನು ವ್ಯಕ್ತಪಡಿಸೋದಿಲ್ಲ, ಏನು ಹೇಳ್ಕೊಳ್ಳೋದಿಲ್ಲ ಅಂತ ಈ ಪರ್ಸನ್ ಅಂತ ಅಂದ್ಕೊಳ್ತಾ ಇರೋದು. ಆ್ಯಂಡ್ ಕೆಲವರು ಇಲ್ಲಿ ಡಿವೈನ್ ಫೆಮಿನೈನ್ ಎನರ್ಜೀಸ್ಗೆ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಸಮ್ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಬಹುದು, ಪ್ರೊಟೆಕ್ಟಿವ್ ಆಗಿದ್ದೀರಾ ಅಂತ ಹೇಳಬಹುದು. ಆ್ಯಂಡ್ ದೇರ್ ಆರ್ ತುಂಬ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಬರ್ತಾನೇ ಇದೆ, ತುಂಬ ಬ್ಯುಸಿ ಆಗ್ತಾ ಇದ್ದೀರಾ. ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಲೈಫ್ ಪೂರ್ತಿ ಮುಳುಗೋಗ್ಬಿಟ್ಟಿದೆ ಅಂತ ಬರ್ತಾ ಇದೆ. ಆ್ಯಂಡ್ ಆ ಒಂದು ವಿಚಾರಕ್ಕೆ ಮೈಟ್ ಬಿ ನೀವು ನಿಮ್ಮ ಪರ್ಸನ್ ಕಡೆಯಿಂದ ಯಾವುದೇ ರೀತಿ ಟೈಮ್ ಕೊಡೋಕ್ಕಾಗಲಿ, ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಾಗಲೂ ಸಹ ನಿಮಗೆ ಟೈಮ್ ಇಲ್ಲ.
ಸೊ ಹಾಗಾಗಿ ನೀವು ಅವ್ರ ಜೊತೆ ಮೊದಲಿರೋ ಥರ ಇಲ್ಲ, ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರೂ ಸಹ ಅಷ್ಟು ನಿಮಗೆ ಏನು ಅನ್ನಿಸ್ತಾ ಇಲ್ಲ ಅನ್ನೋ ರೀತಿ ಎನರ್ಜೀಸಲ್ಲಿ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇರೋದು. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಅವರು ಯಾವಾಗಲೂ ನೀವು ಒಂದು ಲಕ್ ಅನ್ನೋ ಥರ ಅವ್ರು ಫೀಲ್ ಮಾಡ್ತಾ ಇರೋದು. ನೀವು ಅವ್ರ ಲೈಫಲ್ಲಿ ಒಂದು ಲಕ್ಕಿ ಚಾಮ್ ಇರೋ ಥರ. ನೀವು ಯಾವಾಗ ಅವ್ರ ಲೈಫಿಂದ ಹೊರಗೆ ಹೋಗಿದ್ದೀರಾ, ಅಲ್ಲಿಂದ ಇವ್ರ ಲೈಫಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ ಶುರು ಆಗ್ತಾನೇ ಇದೆ. ಈಗ ಅವರು ಅವರು ಏನು ನೀವು ಸೀಕ್ರೆಟ್ ಆಗಿದ್ದೀರಾ, ನೀವು ಮಿಸ್ಟೇಕ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಅವರೇ ಈಗ ಸೀಕ್ರೆಟಿವ್ ಆಗಿರುವಂತಹ ಜೀವನನ ನಡೆಸಬೇಕಾಗಿದೆ, ಅಥವಾ ಭಯದಿಂದ ಒಬ್ಬರಿಗೆ ಭಯ ಪಟ್ಕೊಂಡು ಇವರು ಲೈಫ್ನ ಲೀಡ್ ಮಾಡಬೇಕಾಗಿದೆ. ಸಮ್ ಕಂಟ್ರೋಲಿಂಗ್ ಎನರ್ಜೀಸಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾರದ್ದೋ ಕೈಗೆ ಸಿಕ್ಕಾಕೊಂಡಿರುವಂಥದ್ದು ಇರಬಹುದು, ಅಥವಾ ಇನ್ಯಾರದ್ದೋ ಕೈಗೆ ಏನೋ ತಪ್ಪು ಮಾಡಿ ಇವ್ರ ಕೈಗೆ ಸಿಕ್ಕಾಕೊಂಡಿರುವಂಥದ್ದು, ಅಥವಾ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿರುವಂಥದ್ದು. ಸಮಥಿಂಗ್ ಒಂದು ಡಿಪೆಂಡೆನ್ಸಿ ಎನರ್ಜಿನಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳಬಹುದು. ಅದು ತುಂಬ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಅವರು ಎಲ್ಲ ಡಾಮಿನೇಟಿಂಗ್ ಎನರ್ಜೀಸ್ ಏನಿತ್ತು ಎಲ್ಲವನ್ನೂ ನಿಮ್ಮ ಮೇಲೆ ಹೇರ್ತಾ ಇದ್ರು, ನಿಮ್ಮನ್ನು ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ತಾ ಇದ್ರು. ಬಟ್ ಈಗ ಹಾಗಿಲ್ಲ. ಈಗ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಿಚುವೇಶನ್ಸ್ ಉಲ್ಟಾ ಆಗಿದೆ, ಲೈಕ್ ಡಿಫ್ರೆಂಟ್ ಆಗಿದೆ, ವೈಸ್ ವರ್ಸ ಆಗಿದೆ. ಈಗ ನೀವು ಇರುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ, ಅವರಿರುವಂಥ ಸ್ಥಿತಿಯಲ್ಲಿ ನೀವಿದ್ದೀರಾ. ಈ ರೀತಿ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡ್ತಾ ಇಲ್ಲ. ಬಂದಾಗ ಬರಲಿ, ಹೋದಾಗ ಹೋಗಲಿ, ಈ ರೀತಿ ಇದ್ದೀರಾ. ಬಟ್ ಸ್ಟಿಲ್ ಸಮ್ವೇರ್ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರಕ್ಕೂ ಬರೋಕ್ಕಾಗ್ತಾ ಇಲ್ಲ, ಆ್ಯಂಡ್ ನಿಮ್ಮನ್ನ ಬಿಟ್ಟು ಇರೋದಕ್ಕೂ ಆಗ್ತಾ ಇಲ್ಲ. ಸೊ ಆ ಒಂದು ಎನರ್ಜೀಸಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಒಂದು ಕಂಟ್ರೋಲ್ ಎನರ್ಜೀಸ್ ಈ ಪರ್ಸನ್ ಮೇಲೆ ಇದೆ ಅಂತ ಹೇಳಬಹುದು, ಅಥವಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರುವಂಥದ್ದು ಇರಬಹುದು. ನೀವಿದ್ದಾಗ ಯಾವುದೇ ರೀತಿಯ ಕಷ್ಟ ಆಗಿರಬಹುದು ಅಥವಾ ಪ್ರಾಬ್ಲಮ್ ಆಗಿರ್ಬೋದು ಫೇಸ್ ಮಾಡೋದಕ್ಕೆ ಇವ್ರಿಗೆ ಬಿಡ್ತಾ ಇರಲಿಲ್ಲ ನೀವು ಅಂತ ಬರ್ತಾ ಇದೆ. ಆ್ಯಂಡ್ ರೀಸೆಂಟಾಗಿ ನಿಮ್ಮ ಮಧ್ಯೆ ಒಂದು ಆರ್ಗ್ಯುಮೆಂಟ್ ಆಯಿತು. ಅದೆಲ್ಲವೂ ನಿಮ್ಮದೇ ತಪ್ಪು, ಪ್ರತಿಯೊಂದು ನೀವೇ ಮಾಡಿರೋದು ಅಂತ ನಿಮ್ಮನ್ನ ಬ್ಲೇಮ್ ಮಾಡಿ ಹೋಗಿರುವಂಥದ್ದು. ಬಟ್ ಥಿಂಗ್ಸ್ ಆರ್ ಚೇಂಜಿಂಗ್ ನೌ. ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಯಾವುದೇ ರೀತಿಯ ಮಿಸ್ಟೇಕ್ ನಿಮ್ಮದಿಲ್ಲ ಅಂತ ಅವ್ರಿಗೆ ರಿಯಲೈಸ್ ಆಗಿದೆ. ಬಟ್ ಸಿಚುವೇಶನ್ಸ್ ಕೈ ಮೀರಿ ಹೋಗಿದೆ. ಬಿಕಾಸ್ ನೀವು ತುಂಬ ದೂರ ಜರ್ನಿ ಮಾಡಿದ್ದೀರಾ, ತುಂಬ ದೂರನೇ ತಲುಪಿದ್ದೀರಾ. ಬಟ್ ಆ ಪರ್ಸನ್ ಇನ್ನೂ ಅದೇ ಒಂದು ಎನರ್ಜಿನಲ್ಲೇ ಇದ್ದಾರೆ, ಅದೇ ಒಂದು ಆ್ಯರೋಗನ್ಸ್ ಎನರ್ಜಿನಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಷ್ಟೆಲ್ಲ ಆದರೂ ಸಹ ಈ ಪರ್ಸನ್ಗೆ ಇವರ ಒಂದು ಈಗೋ ಏನಿದೆ ಅದು ಕಮ್ಮಿ ಆಗಿಲ್ಲ ಅಂತ ಬರ್ತಾ ಇದೆ. ನಾನು ಏನೇ ಮಾಡಿದ್ರು ನಾನು ಸರಿ, ಅವ್ರು ಹೊಂದ್ಕೊಂಡು ಹೋಗಬೇಕು, ಅವ್ರು ಸರಿಗಿರಬೇಕು, ನಾನು ಹೀಗೆ ಇರೋದು, ಈ ರೀತಿಯ ಒಂದು ಎನರ್ಜೀಸ್, ಈ ರೀತಿಯ ಒಂದು ಈಗೋಯಿಸ್ಟಿಕ್ ನಿಮ್ಮ ಮುಂದೆ ತೋರಿಸ್ತಾರೆ ಅಂತ ಹೇಳ್ಬೋದು. ಬಟ್ ಬೇರೆದವ್ರ ಮುಂದೆ ಎಲ್ಲ ತುಂಬ ಚೆನ್ನಾಗಿರ್ತಾರೆ, ತುಂಬ ಪೊಲೈಟ್ ಆಗಿರ್ತಾರೆ. ಬಟ್ ನಿಮ್ಮ ಮೇಲೆ ಹಕ್ಕು ಚಲಾಯಿಸೋದಕ್ಕೆ ಬರ್ತಾರೆ. ಬಟ್ ಅದು ಈಗ ನಿಮಗೆ ಏನು ಅನ್ನಿಸ್ತಾ ಇಲ್ಲ. ಹೇಗಾದರೂ ಇರಲಿ, ಒಟ್ಟಿನಲ್ಲಿ ಚೆನ್ನಾಗಿರಲಿ ಅಂತ ನೀವು ಅಂದ್ಕೊಳ್ತಾ ಇರೋದು. ಬಟ್ ಅದು ಈಗ ಅವ್ರಿಗೆ ತುಂಬ ಸರ್ಪ್ರೈಸಿಂಗ್ ಆಗಿದೆ. ನಾನು ಏನು ಇಷ್ಟು ಡಾಮಿನೇಟ್ ಮಾಡ್ತಾಯಿದ್ರು, ಇಷ್ಟು ಈಗೋಯಿಸ್ಟಿಕ್ ಆಗಿ ಇಲ್ಲಿ ಇದ್ರೂ ಸಹ ಏನು ಈ ವ್ಯಕ್ತಿ ಬರ್ತಾ ಇಲ್ಲ, ನನ್ನ ಪರ್ಸನ್ ಯಾಕೆ ಬರ್ತಾ ಇಲ್ಲ ಅಂತ. ಮುಂಚೆ ಆಗಿದ್ದರೆ ಸ್ವಲ್ಪ ಬೈದರು, ಸ್ವಲ್ಪ ಫೋನ್ ಆಫ್ ಆದರೂ ಸಹ ನೀವು ಎಷ್ಟು ಸರಿ ಫೋನ್ ಮಾಡ್ತಾಯಿದ್ರಿ, ಎಷ್ಟು ನಂಬರ್ಗಳಿಂದ ಫೋನ್ ಮಾಡ್ತಾಯಿದ್ರಿ. ಬಟ್ ನೀವು ಅದ್ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ, ಏನು ತಲೆ ಕೆಡಿಸ್ಕೊಳ್ದೆ ಇರೋದು ಈ ಪರ್ಸನ್ಗೆ ತುಂಬ ಸರ್ಪ್ರೈಸಿಂಗ್ ಆಗಿದೆ. ಸೊ ಆ ಒಂದು ಕಾರಣಕ್ಕೆ ನೀವು ತುಂಬ ಸೀಕ್ರೆಟಿವ್ ಆಗಿದ್ದೀರಾ, ತುಂಬ ಚೇಂಜ್ ಆಗಿದ್ದೀರಾ. ಈಗ ಯಾವುದೇ ರೀತಿಯಲ್ಲಿಯೂ ನನ್ನ ಬಗ್ಗೆ ಯೋಚನೆ ಮಾಡೋಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇರೋದು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಯಾವಾಗ್ಲೂ ಒನ್ ಸೈಡ್ ಎಫರ್ಟ್ ಅಂತ ಬರ್ತಾ ಇತ್ತು. ಯಾವಾಗಲೂ ನಿಮ್ಮ ಕಡೆಯಿಂದ ಮಾತ್ರ ಎಫರ್ಟ್ ಅಂತ ಇತ್ತು, ಅವ್ರ ಕಡೆಯಿಂದ ಯಾವುದೇ ರೀತಿ ಎಫರ್ಟ್ ಅನ್ನೋದು ಇರಲಿಲ್ಲ. ಬಟ್ ಈಗ ಒನ್ಸ್ ನೀವು ಎಫರ್ಟ್ ಹಾಕಿ ನೀವು ದೂರ ಆಗಿರೋದಕ್ಕೆ ಈಗ ಅವ್ರಿಗೆ ನಿಮ್ಮ ಒಂದು ವ್ಯಾಲ್ಯೂ ಗೊತ್ತಾಗಿದೆ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಪರ್ಸನ್ ಅಂದ್ಕೊಳ್ತಾ ಇರೋದು ಇನ್ನೂ ಇದು ಮುಗಿದು ಹೋಗಿರುವಂತಹ ಒಂದು ಚಾಪ್ಟರ್, ಮುಗಿದು ಹೋಗಿರುವಂತಹ ರಿಲೇಷನ್ಶಿಪ್. ಇದಕ್ಕೆ ಎಷ್ಟೇ ನಾನು ಎಫರ್ಟ್ ಹಾಕಿದ್ರೂ ಬಹುಶಃ ನನ್ನ ಪರ್ಸನ್ ವಾಪಸ್ ಬರೋದಿಲ್ಲ, ಚೇಂಜ್ ಆಗಿದ್ದಾರೆ, ನನ್ನನ್ನು ಫರ್ಗಿವ್ ಮಾಡೋದಿಲ್ಲ.
ಈ ಥರದ ಯೋಚನೆಗಳಲ್ಲಿ ಇವರಿದ್ದಾರೆ ಅಂತ ಹೇಳಬಹುದು. ತುಂಬ ಗಿಲ್ಟಲ್ಲಿದ್ದಾರೆ ಅಂತ ಹೇಳಬಹುದು. ಪಾಸ್ಟಲ್ಲಿ ಆಗಿರುವಂತಹ ಗಿಲ್ಟ್, ಅಥವಾ ನಿಮ್ಮನ್ನು ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಗಿಲ್ಟ್, ಅಥವಾ ಇವರು ನಡೆದುಕೊಂಡಿರುವಂತಹ ರೀತಿ, ಇವರು ಬಿಹೇವ್ ಮಾಡಿರುವಂತಹ ರೀತಿ ಆ್ಯಂಡ್ ರಿಯಾಕ್ಟ್ ಆಗಿರುವಂಥದ್ದು. ಆ್ಯಂಡ್ ಪ್ರತಿ ಸತಿನೂ ಇವ್ರು ನಿಮ್ಮನ್ನ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಅಂತ ಬರ್ತಾ ಇದೆ. ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಒಂದು ವೀಕ್ ಪಾಯಿಂಟ್ಗಳನ್ನು ಇಟ್ಕೊಂಡು ತುಂಬ ಕಂಟ್ರೋಲಾಗಿ ಒಂದು ಡಾಮಿನೇಟಿಂಗ್ ಎನರ್ಜೀಸ್ನಲ್ಲಿ ಇದ್ದರು. ಬಟ್ ಈಗ ನೀವು ತುಂಬ ಚೇಂಜ್ ಆಗಿದ್ದೀರಾ, ತುಂಬ ಮುಂದೆ ಹೋಗಿದ್ದೀರಾ ಅನ್ನೋದು ಇವ್ರಿಗೆ ಸಹಿಸ್ಕೊಳ್ಳೋಕೆ ಆಗದೇ ಇರುವಷ್ಟರ ಮಟ್ಟಿಗೆ ಇವ್ರ ಮನಸ್ಥಿತಿ ಆಗಿದೆ ಅಂತ ಹೇಳ್ಬೋದು. ಅದನ್ನು ಟಾಲ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಒಂದು ಬೆಳವಣಿಗೆ ಆಗಿರಬಹುದು, ನಿಮ್ಮ ಒಂದು ಚೇಂಜ್ ಆಗಿರಬಹುದು, ಇವ್ರಿಗೆ ಅದು ತಡೆಯೋದಕ್ಕಾಗ್ತಾ ಇಲ್ಲ. ಅದು ಹೇಗೆ ಇವರು ಇಷ್ಟು ಬೆಳೆದ್ಬಿಟ್ರು, ಅಥವಾ ಇಷ್ಟು ಮುಂದೆ ಹೋಗೋದಕ್ಕೆ ಎಷ್ಟು ಸಾಧ್ಯ, ಹೇಗೆ ಸಾಧ್ಯ, ಅಥವಾ ನಾನು ಇಷ್ಟೆಲ್ಲ ಮಾಡಿದರೂ ಈ ಒಂದು ವ್ಯಕ್ತಿ ಇಷ್ಟೊಂದು ಹ್ಯಾಪಿಯಾಗಿರೋದಕ್ಕೆ ಹೇಗೆ ಸಾಧ್ಯ ಅಂತೆಲ್ಲ ಇವರು ಪ್ರಶ್ನೆಗಳನ್ನು ಕೇಳ್ಕೊಳ್ತಾನೇ ಇದ್ದಾರೆ ಅಂತ ಹೇಳಬಹುದು. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಫಾರ್ ಬೆಟರ್ ಕ್ಲಾರಿಫಿಕೇಷನ್ ನೀವು ಪರ್ಸ್ನಲ್ ರೀಡಿಂಗ್ನ ತೊಗೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.